ಹಾಯ್ ಸ್ಟೂಡೆಂಟ್ಸ್, ನೀವು ಇಂಡಿಯನ್ ಆರ್ಮಿ ಸೇರಬೇಕಾ? ಹಾಗಾದರೆ ಈ ಜಿಕೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಿರಿ ಕಮೆಂಟ್ ಮಾಡಿ. ದಿನನಿತ್ಯ ಬರುವ ವಿಡಿಯೋಗಳನ್ನು ತಪ್ಪದೇ ನೋಡಿ. ಫಸ್ಟ್ ಕ್ವಶನ್, ಪನ್ಹಾ ನ್ಯಾಷನಲ್ ಪಾರ್ಕ್ ಇಸ್ ಇನ್ ವಿಚ್ ಸ್ಟೇಟ್? ಪನ್ಹಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಮಧ್ಯಪ್ರದೇಶ್. The answer is option D, Madhya Pradesh. Second question, who is the chairman of the Rajya Sabha? ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ಆಪ್ಷನ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಪ್ಷನ್ ಬಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಆಪ್ಷನ್ ಸಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಪ್ಷನ್ ಡಿ ಸ್ಪೀಕರ್ ಆಫ್ ಲೋಕಸಭಾ. The answer is option C, Vice President of India. Third question, ಅಪೂರ್ವ ಚಂದೇಲಾ is related to. ಅಪೂರ್ವ ಚಂದೇಲಾ ಎನ್ನುವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಬಾಕ್ಸಿಂಗ್, ಆಪ್ಷನ್ ಬಿ ಆರ್ಚರಿ, ಆಪ್ಷನ್ ಸಿ ಸ್ವಿಮ್ಮಿಂಗ್, ಆಪ್ಷನ್ ಡಿ ಶೂಟಿಂಗ್. The answer is option D, shooting. Fourth question, Sultan of Johor Cup is associated with. ಸುಲ್ತಾನ್ ಆಫ್ ಜೋಹರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಗಾಲ್ಫ್. The answer is option A, hockey. Fifth question, who wrote the book Ignited Minds? Ignited Minds ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ವಿಕ್ರಮ್ ಸೇಠ್, ಆಪ್ಷನ್ ಬಿ APJ ಅಬ್ದುಲ್ ಕಲಾಂ, ಆಪ್ಷನ್ ಸಿ ಅರುಂಧತಿ ರಾಯ್, ಆಪ್ಷನ್ ಡಿ ಮನಮೋಹನ್ ಸಿಂಗ್. The answer is option B, APJ ಅಬ್ದುಲ್ ಕಲಾಂ. ಸಿಕ್ಸ್ ಕ್ವಶನ್, ದಿ ಅರ್ಥಶಾಸ್ತ್ರ ವಾಸ್ ರಿಟನ್ ಬೈ. ಅರ್ಥಶಾಸ್ತ್ರವನ್ನ ಬರೆದವರು ಯಾರು? ಆಪ್ಷನ್ ಎ ಚಾಣಕ್ಯ, ಆಪ್ಷನ್ ಬಿ ಕಾಳಿದಾಸ, ಆಪ್ಷನ್ ಸಿ ಹರ್ಷವರ್ಧನ, ಆಪ್ಷನ್ ಡಿ ವಾತ್ಸಾಯನ. The answer is option A, Chanakya. Seventh question, what is the full form of EVM? EVM ದ ವಿಸ್ತೃತ ರೂಪ ಯಾವುದು? ಆಪ್ಷನ್ ಎ ಎಲೆಕ್ಟ್ರಾನಿಕ್ ವೋಟರ್ ಮಷಿನ್, ಆಪ್ಷನ್ ಬಿ ಎಲೆಕ್ಟ್ರಿಕಲ್ ವೋಟಿಂಗ್ ಮಷಿನ್, ಆಪ್ಷನ್ ಸಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ಆಪ್ಷನ್ ಡಿ ಎಲೆಕ್ಟ್ರಿಕಲ್ ವೋಟರ್ ಮಷಿನ್. The answer is option C, electronic voting machine. Eighth question, the books called Upanishads are included in which category? ಉಪನಿಷತ್ಗಳು ಯಾವುದನ್ನ ಹೊಂದಿರುವುದು? ಆಪ್ಷನ್ ಎ ಫಿಲಾಸಫಿ, ಆಪ್ಷನ್ ಬಿ ಲಾ, ಆಪ್ಷನ್ ಸಿ ರಿಲಿಜಿಯನ್, ಆಪ್ಷನ್ ಡಿ ಯೋಗ. The answer is option C, religion. Ninth question, from where the Aryans came in India? ಭಾರತಕ್ಕೆ ಆರ್ಯರು ಎಲ್ಲಿಂದ ಬಂದರು? ಆಪ್ಷನ್ ಎ ಸೌತ್ ಈಸ್ಟ್ ಏಷ್ಯಾ, ಆಪ್ಷನ್ ಬಿ ಈಸ್ಟರ್ನ್ ಏರೋಪ್, ಆಪ್ಷನ್ ಸಿ ಸೆಂಟ್ರಲ್ ಏಷ್ಯಾ, ಆಪ್ಷನ್ ಡಿ ನನ್ ಆಫ್ ದಿಸ್. The answer is option C, Central Asia. 10th question, name the revolutionary who later turned into a yogi and a philosopher. ಯಾವ ಕ್ರಾಂತಿಕಾರಿಯು ನಂತರದಲ್ಲಿ ಯೋಗಿ ಹಾಗೂ ತತ್ವಜ್ಞಾನಿಯಾಗಿ ಮಾರ್ಪಟ್ಟರು? ಆಪ್ಷನ್ ಎ ಲಾಲಾ ಲಜಪತ ರಾಯ್, ಆಪ್ಷನ್ ಬಿ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಸಿ ಆಗರಕಾರ, ಆಪ್ಷನ್ ಡಿ ಅರಬಿಂದೋ ಘೋಷ್. The answer is option D, Aurobindo Ghosh.
ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ ಎಸ್ಎಸ್ಸಿ ಎಂಟಿಎಸ್ ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು ಎಸ್ಎಸ್ಸಿ ಜಿಡಿ ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.